ವಿರಾಮದ ನಂತರ ಭಾನುವಾರದ ವಿಶೇಷ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಡೀ ವಾರದ ದ್ವಾದಶ ರಾಶಿಗಳ ಫಲಾಫಲಗಳು ಏನಿದೆ ಅನ್ನೋದರ ಬಗ್ಗೆ ಶಾಸ್ತ್ರಿಗಳು ತಿಳಿಸ್ಕೊಡ್ತಾ ಇದ್ರು. ಈಗ ಕೊನೆಯ 4 ರಾಶಿಗಳು ಯಾವ ರೀತಿ ಇದೆ? ಧನು, ಮಕರ, ಕುಂಭ, ಮೀನ, ಈ 4 ರಾಶಿಗಳ ಇಡೀ ವಾರದ ಭವಿಷ್ಯ. ಈ 4 ರಾಶಿಗೆ ಹೇಗಿದೆ ನೋಡೋಣ. ಧನುಸ್ಸು ರಾಶಿಯವರನ್ನು ಗಮನಿಸೋಣ. ಮೊದಲಿಗೆ ಧನುಸ್ಸು ರಾಶಿಯವರು ಹೇಗಿದೆಯಪ್ಪ? ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಇದೆ, ಮಕ್ಕಳಿಂದ ಸಹಾಯ ಇದೆ, ಚೆನ್ನಾಗಿದೆಯಲ್ಲ. ಹಬ್ಬದ ವಾತಾವರಣದಲ್ಲಿ ಚೆನ್ನಾಗಿದ್ದು ಬಿಟ್ಟರೆ ಅದೇ ಒಂದು ದೊಡ್ಡ ಸಮಾಧಾನ. ಹೀಗಾಗಿ ಧನುಸು ರಾಶಿಯವರು ಹೆಚ್ಚಿನ ಚಂದ್ರ ವೀಕ್ ಆಗಿದ್ದಾನೆ. ಅವನು ಅಷ್ಟಮಾಧಿಪತಿ ಚತುರ್ಥ ಸೇರಿದ್ರೆ ತಾಯಿ ಮಕ್ಕಳು ನೋಡಿ ಸ್ವಲ್ಪ ಭಿನ್ನ ಆಗ್ಬಿಡ್ರೆ. ಈ ಫಲ ಇದ್ರ ಜೊತೆಗೆ ಬೇರೆ ಬೇರೆ ಇನ್ನೇನಿದೆ ಅದನ್ನು ಗಮನಿಸಬೇಕಲ್ಲ. ಹೀಗಾಗಿ ಸ್ವಲ್ಪ ಹುಷಾರಾಗಿರಿ. ತಂದೆ ಮಕ್ಕಳು ಸ್ವಲ್ಪ ಭಿನ್ನಾಭಿಪ್ರಾಯ ಬರುತ್ತೆ ವಾರದ ಆದಿಯಲ್ಲಿ. ಹಬ್ಬದಲ್ಲಿ ಇನ್ನೇನೋ ಕೆಲಸ ಹೇಳ್ತಾರೆ, ಇನ್ನೇನು ಅದನ್ನು ಮಾಡಿ ಇದನ್ನು ಮಾಡಿ ಮತ್ತೊಂದು, ಅದು ಏನಾಗುತ್ತೆ, ಇರಿಟೇಷನ್ ಆಗುತ್ತೆ. ಸಮಾಧಾನ ಬೇಕು. ಹಬ್ಬದ ವಾತಾವರಣದಲ್ಲಿ ಮನಸ್ಸು ಹಾಳು ಮಾಡ್ಕೋಬೇಡಿ. ಇನ್ನು ವಾರ ಮಧ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ಧನುಸು ರಾಶಿಯವರಿಗೆ ಮನಸ್ತಾಪ ಇದೆ, ದಾಂಪತ್ಯದಲ್ಲಿ ಮನಸ್ತಾಪ ಬರುತ್ತೆ. ಈ ಏನು ವ್ಯವಹಾರಗಳು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಅತಿಯಾದ ಭಾಗವಹಿಸುವಿಕೆ ಅಥವಾ ಕಡೆಗಣನೆ ಮಾಡೋದು ಎರಡರಿಂದಲೂ ತೊಡಕನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿರಬೇಕು. ಮತ್ತು ಅತಿಯಾದ ಬಯಕೆಗಳಿಂದಲೇ ಅರ್ಧ ತಲೆನೋವು ಬರ್ತಕ್ಕಂಥದ್ದು, ಅಂಥದ್ದು ಒಂದು ಲಕ್ಷಣ ಬುಧವಾರ ಗುರುವಾರ ಇದೆ. ಹಬ್ಬ ಆದ ಮಾರನೇ ದಿವಸ ಇನ್ನೇನೋ ಅಪೇಕ್ಷೆ ಮಾಡ್ತಕ್ಕಂಥದ್ದು, ಆ ಥರದ ತೊಡಕು. ಸ್ವಲ್ಪ ಹುಷಾರಾಗಿ. ಆದರೆ ಬುದ್ಧಿಬಲ ತುಂಬ ಚೆನ್ನಾಗಿದೆ. ಇದನ್ನು ದಾಟ್ತೀರ ನೀವು ಆ ಬುದ್ಧಿಶಕ್ತಿಯಿಂದಾಗಿ. ಹೀಗಾಗಿ ಮಕ್ಕಳ ಸಹಾಯ ಇದೆಲ್ಲ ತುಂಬ ಚೆನ್ನಾಗಿದೆ. ವಾರ ಮಧ್ಯೆ ನಿಮಗೆ ಹೆಚ್ಚಿನ ಅನುಕೂಲ ಇದೆ. ದಾಂಪತ್ಯದ ವಿಚಾರ, ಸಂಗಾತಿಯ ವಿಚಾರದ ಸ್ವಲ್ಪ ಮನಸ್ತಾಪ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಧನುಸ್ಸು ರಾಶಿಯವರಿಗೆ ನೋಡಿ, ಚರ್ಮ ಸಂಬಂಧಿ ತೊಂದರೆಗಳು, ಉದರ ಬಾಧೆಗಳು ಸೂಚಿಸ್ತಾ ಇದೆ. ಈ ಕಿಬ್ಬೊಟ್ಟೆ ಭಾಗದಲ್ಲಿ ತೊಂದರೆ ಆಗ್ತಕ್ಕಂಥದ್ದು, ಸ್ತ್ರೀಯರಿಗೆ ಹೆಚ್ಚಿನ ಆರೋಗ್ಯ ವ್ಯತ್ಯಾಸ ಆಗ್ತಕ್ಕಂಥದ್ದು, ಸ್ತ್ರೀಯರು ಸಾಲದ ಸುಳಿ ಸಿಕ್ಕಾಕೊಳ್ತಕ್ಕಂಥದ್ದು, ಇಂಥದ್ದನ್ನು ಸೂಚಿಸ್ತಾ ಇದೆ. ಹೀಗಾಗಿ ವಾರದ ಅಂತ್ಯದಲ್ಲಿ ನೀವು ತುಂಬ ಹುಷಾರಾಗಿರಬೇಕು. ಇದಕ್ಕೆ ಪರಿಹಾರ ಏನು? ಸಂಕಟಗಳಿಂದ ಸ್ತ್ರೀಯರಿಗೆ, ಯಾಕಂದರೆ ಅಲ್ಲಿ ಚಂದ್ರಮಾಂದಿ ಒಟ್ಟಾಗುವ ಕಾರಣದಿಂದಾಗಿ ದುರ್ಗಾ ಕವಚವನ್ನು ಪಠಣ ಮಾಡಿದ್ರೆ ಅದು ತುಂಬ ಒಳ್ಳೆಯದು. ಮಕರ ರಾಶಿಯವರಿಗೆ ನೋಡಿ, ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಅನುಕೂಲ ಇದೆ, ಆದರೆ ವಸ್ತು ನಷ್ಟತೆ ಇದೆ. ಬಹಳ ಮುಖ್ಯವಾದ ವಸ್ತು ಕಳ್ಕೊಂಡ್ಬಿಡೋ ಸಾಧ್ಯತೆ ಇದೆ. ಮಾನಸಿಕವಾಗಿ ಖಿನ್ನತೆ. ಯಾಕಪ್ಪ ಅಂತಂದರೆ ಚಂದ್ರನ ಬಲ ಇಲ್ಲ. ಹೀಗಾಗಿ ಸಹೋದರ ವಿಚಾರದಲ್ಲಿ, ಸೇವಕರ ವಿಚಾರದಲ್ಲಿ ಕೆಲಸ ಹಾಡ್ಕೊಂಡ್ಬಿಟ್ಟಿರ್ತೀರ, ಕೆಲಸವು ಕೈ ಕೊಟ್ಬಿಡ್ತಾರೆ, ಎಲ್ಲ ನಿಮ್ಮ ತಲೆ ಮೇಲೆ ಬಿದ್ದುಬಿಡುತ್ತೆ. ಇದು ವಾರದ ಆದಿಯಲ್ಲಿ ನೀವು ಗಮನ ತೊಡಕು ಉಂಟಾಗ್ತಕ್ಕಂಥದ್ದು. ಇನ್ನು ವಾರ ಮಧ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ಮಕರ ರಾಶಿಯವರಿಗೆ ನೋಡಿ, ಸಾಲದ ಸುಳಿಗೆ ಸಿಕ್ಕಾಕೊಳ್ಳೋ ಸಾಧ್ಯತೆ ಒಂದಿದೆ. ಇನ್ನೊಂದು, ದೇಹಕ್ಕೆ ಪೆಟ್ಟು ಬೀಳೋ ಸಾಧ್ಯತೆ. ಏನೋ ತರಕಾರಿ ಹೆಚ್ಚುತ್ತಾರಾ ಅಥವಾ ಇನ್ನೇನೋ ಒಂದು ಈ ಅಡುಗೆ ಮನೆಯಲ್ಲಿ ಕೆಲಸ ಮಾಡುವ ಹೆಣ್ಮಕ್ಳು ಬಹಳ ಎಚ್ಚರಿಕೆ ತಗೊಳ್ಳಿ. ಉಳಿದ ಹಾಗೆ ಬಂಧು ಮಿತ್ರರ ಸಹಕಾರ, ಒಡನಾಟ, ಹಬ್ಬಕ್ಕೆಲ್ಲ ಮನೆಗೆ ಬಂದಿರತಕ್ಕಂಥದ್ದು, ಅವರ ಒಂದು ವಾತಾವರಣ, ಅವ್ರ ಜೊತೆಗೆಲ್ಲ ಒಂದು ವಿಹಾರ, ಇದೆಲ್ಲ ತುಂಬ ಚೆನ್ನಾಗಿದೆ. ಮನಸ್ಸಿಗೆ ಸಮಾಧಾನ ಏನು ಬೇಕೋ ಅದಿದೆ, ಆದರೆ ಎಚ್ಚರಿಕೆ ತಗೊಳ್ಬೇಕು. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡು ಸ್ವಲ್ಪ ಹೆಣ್ಮಕ್ಕಳಿಗೆ ಸ್ವಲ್ಪ ಉದರ ಬಾಧೆ ಸೂಚಿಸ್ತಾ ಇದೆ, ಸ್ವಲ್ಪ ಮಕ್ಕಳ ವಿಚಾರದಲ್ಲಿ ಮನಸ್ತಾಪಗಳು ಸೂಚಿಸ್ತಾ ಇದೆ. ಆದರೆ ಒಂದು ದಿವಸ ಶುಕ್ರವಾರ ಮಾತ್ರ, ಅದು ಶನಿವಾರದ ಮಟ್ಟಿಗೆ ತುಂಬ ಚೆನ್ನಾಗಿದೆ. ಪ್ರಯಾಣ ಮಾಡುವಾಗ ವಾಪಸ್ ಮರಳಿ ಊರಿಂದ ವಾಪಸ್ ಬರೋರು ಇರ್ತಾರೆ ಅಥವಾ ಹೋಗೋರು ಇರ್ತಾರೆ, ಅಂಥವ್ರು ಸ್ವಲ್ಪ ಎಚ್ಚರ ವಹಿಸಬೇಕು ಶನಿವಾರದ ದಿವಸ. ಪರಿಹಾರ ಏನಪ್ಪ ಮಾಡೋದು? ಈ ಮಕರ ರಾಶಿಯವರ ಪರಿಹಾರ, ಈಶ್ವರ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸಿದ್ರೆ ತುಂಬ ಅನುಕೂಲ ಆಗುತ್ತೆ. ಕುಂಭರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ವೃತ್ತಿಯಲ್ಲಿ ಅನುಕೂಲ ಇದೆ, ದಾಂಪತ್ಯದಲ್ಲಿ ಮನಸ್ತಾಪಗಳಿದ್ದಾವೆ. ಹಬ್ಬದ ಮುಂದೆ, ಹಬ್ಬ ಇನ್ನೇನು ಮುಂದೆ ಇದೆ ಅನ್ನುವಾಗ ಹಿನ್ನಡೆಯಲ್ಲಿ ನಾವು ಬಾಂಧವ್ಯಗಳನ್ನು ಹಾಳು ಮಾಡ್ಕೋಬಾರ್ದು, ಸಮಾಧಾನ ತಂದುಕೊಳ್ಳಿ. ಇನ್ನು ವೃತ್ತಿಯೆಲ್ಲ ಇತ್ತೆಲ್ಲ ಚೆನ್ನಾಗಿದೆಯಲ್ಲ, ಹಣಕಾಸಿನ ಸಹಕಾರ ಇದೆ, ಸಹೋದರ ಸಹಕಾರ ಇದೆಯಲ್ಲ, ಚೆನ್ನಾಗಿದೆ. ಹೀಗಾಗಿ ಆತಂಕ ಏನಿಲ್ಲ. ಇನ್ನು ವಾರ ಮಧ್ಯಭಾಗದಲ್ಲಿ ನಿಮಗೆ ನೋಡಿ, ಮಕ್ಕಳ ವಿಚಾರದಲ್ಲಿ ಮನಸ್ತಾಪಗಳಾಗುತ್ತೆ. ಮಕ್ಕಳ ಆಲೋಚನೆ, ಅವರ ಶಿಕ್ಷಣ ಅಥವಾ ಇನ್ನೇನೋ ಅವರ ವರ್ತನೆಗಳು, ಇವೆಲ್ಲ ನಿಮಗೆ ತೊಡಕನ್ನು ತಂದು ಕೊಡುತ್ತೆ. ಮತ್ತು ಉದರ ಬಾಧೆ ಸೂಚಿಸ್ತಾ ಇದೆ ಹೆಣ್ಣುಮಕ್ಕಳಿಗೆ ಬಹಳ ಮುಖ್ಯವಾಗಿ. ಯಾಕಂದರೆ ಪಂಚಮ ಸ್ಥಾನದಲ್ಲಿ ಮಾಂದ್ಯ ಉದಯ ಆದರೆ ಉದರ ಬಾಧೆ ವಿಪರೀತವಾಗಿ ಕಾಡುತ್ತೆ, ಸ್ವಲ್ಪ ಹುಷಾರು. ಆದರೆ ಸಹೋದರ ಸಹಕಾರ ತುಂಬ ಚೆನ್ನಾಗಿದೆ. ಸೇವಕರು, ಸಹಾಯಕರು ಹಿಂದೆ ಹಬ್ಬದಲ್ಲಿ ಕೈ ಕೊಟ್ಟವ್ರು ಮಾರನೇ ದಿವಸ ಎಲ್ಲ ಪ್ರತ್ಯಕ್ಷ ಆಗಿಬಿಡ್ತಾರೆ, ಆ ಥರದ್ದೊಂದು ಲಕ್ಷಣ ಚೆನ್ನಾಗಿದೆ. ಇನ್ನು ವಾರಾಂತ್ಯದಲ್ಲಿ ನಿಮಗೆ ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ. ಶುಕ್ರವಾರ ದಿವಸ ಸ್ವಲ್ಪ ಹುಷಾರಾಗಿರಬೇಕು. ಆಮೇಲೆ ಬಂಧು ಮಿತ್ರರ ಸಹಕಾರ ಇದೆ, ಒಂದು ಮನಸ್ಸಿಗೆ ನಿರಾಳತೆ ಉಂಟಾಗುತ್ತೆ ವೀಕೆಂಡಲ್ಲಿ. ಹೀಗಾಗಿ ಹೆಚ್ಚಿನ ಆತಂಕ ಇಲ್ಲ, ಚೆನ್ನಾಗಿರ್ತಕ್ಕಂಥ ಫಲಗಳು ಹೆಚ್ಚಾಗಿದೆ. ಪರಿಹಾರವನ್ನು ನೋಡೋಣ. ಕುಂಭರಾಶಿಯವರ ಪರಿಹಾರಕ್ಕೆ ನೋಡಿ, ವಿಷ್ಣು ಸನ್ನಿಧಾನದಲ್ಲಿ ಹಸಿರು ವಸ್ತ್ರ ಸಮರ್ಪಣೆ, ಇದು ಬುಧನ ಕಾರಣದಿಂದಾಗಿ. ಮೀನರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ವಿಶೇಷ ಅನುಕೂಲ, ಸ್ತ್ರೀಯರಿಗೆ ಮನಸ್ತಾಪ. ಸ್ತ್ರೀಯರಿಗೆ ಯಾಕಪ್ಪ ಅಂತಂದರೆ ಚಂದ್ರನ ದೌರ್ಬಲ್ಯದಿಂದಾಗಿ. ಹೀಗಾಗಿ ಮಕ್ಕಳ ವಿಚಾರದಲ್ಲಿ ಅಥವಾ ಮನಸ್ಸಿಗೆ ಯಾಕೋ ಸಮಾಧಾನ ಇಲ್ಲ, ಈ ಹಬ್ಬ ನನಗೆ ಯಾಕೋ ಅಷ್ಟು ಸಮಾಧಾನ ಆಗ್ತಿಲ್ಲ, ಆ ಥರದ್ದು ಒಂದು ಲಕ್ಷಣ. ಯಾರೋ ಏನೋ ಅಂದುಬಿಡ್ತಾರೆ, ಮನಸ್ಸಿಗೆ ಹಚ್ಕೊಂಡ್ಬಿಡ್ತೀರ, ಈ ಥರದ್ದು ಒಂದು ಲಕ್ಷಣ ಇದೆ ವಾರದ ಆದಿಯಲ್ಲಿ. ಇನ್ನು ವಾರ ಮಧ್ಯಭಾಗದಲ್ಲಿ ನಿಮಗೆ ಪ್ರಯಾಣದಲ್ಲಿ ತೊಂದರೆ ಇದೆ. ಹಬ್ಬ ಹರಿದಿನಗಳಿಗೆ ಹೋಗೋರು ಅಥವಾ ವಾಪಸ್ ಬರ್ತಾ ಇರ್ತಕ್ಕಂಥವ್ರು ಸ್ವಲ್ಪ ಹುಷಾರು, ಗಮನಿಸಿ. ದಾರಿಯಲ್ಲಿ, ರಸ್ತೆಯಲ್ಲಿ ತೊಂದರೆಗಳು, ತೊಡಕುಗಳು, ನೀರಿನ ಅಭಾವ, ನಿವೇಶನ ಸಂಬಂಧಿ ಇನ್ಯಾರೋ ಸೈಟ್ ರಿಜಿಸ್ಟ್ರೇಷನ್ ಮತ್ತೊಂದು
ಅವುಗಳಿಗೆ ತೊಡಗಿ ಬರ್ತಕ್ಕಂಥದ್ದು, ಅಂದ್ಕೊಂಡಿರ್ತಾರೆ ಹಬ್ಬ ಆದ ಮಾರನೇ ದಿವಸ ಮತ್ತೊಂದು ಚೆನ್ನಾಗಿದೆ ಅಂದ್ಕೊಂಡ್ರೆ ಆಗೋದಿಲ್ಲ. ಇಂಥದ್ದೆಲ್ಲ ತೊಡಕೊಳ್ಳೋದು ಸೂಚಿಸ್ತಾ ಇದೆ. ಆದರೆ ಹಣಕಾಸಿಗೆ ತೊಂದರೆ ಇಲ್ಲ, ಕುಟುಂಬದವ್ರ ಸಹಕಾರ ಚೆನ್ನಾಗಿರ್ತದೆ. ಗುರುಚಂದ್ರ ಯುತಿ ದ್ವಿತೀಯದಲ್ಲಿದ್ದರೆ ಸಮೃದ್ಧತೆ ಕುಟುಂಬದವ್ರ ಸಹಕಾರವೇ ನಿಮಗೊಂದು ಬಲ ತಂದು ಕೊಡುತ್ತೆ. ಈ ಎಲ್ಲ ಬೇರೆ ಎಲ್ಲವನ್ನು ಎದುರಿಸ್ತೀರ ಸುಲಭವಾಗಿ. ವಾರ ಮಧ್ಯೆ ತುಂಬ ಚೆನ್ನಾಗಿದೆ. ವಾರಾಂತ್ಯದಲ್ಲಿ ಶುಕ್ರವಾರ ಶನಿವಾರದ ಮಟ್ಟಿಗೆ ನಿಮಗೆ ಸಹೋದರ ಸಹಕಾರ ಇತ್ಯಾದಿ ಅನುಕೂಲಗಳಿದ್ದಾವೆ. ಸ್ವಲ್ಪ ಹಣ ಕಳ್ಕೊಳ್ತೀರ, ಧನ ವ್ಯಯ ಸೂಚಿಸ್ತಾ ಇದೆ. ಹೀಗಾಗಿ ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಪರಿಹಾರಕ್ಕೆ ಏನಪ್ಪ ಮಾಡೋದು? ಮೀನರಾಶಿಯವರ ಪರಿಹಾರ ನೋಡಿ, ಸರಸ್ವತಿ ಪ್ರಾರ್ಥನೆ. ಯಾಕಪ್ಪ ಅಂತಂದರೆ ದ್ವಿತೀಯದಲ್ಲಿ ಈ ಮಾಂದಿ ಚಂದ್ರ ಅಂದರೆ ವೀಕ್ ಆಗಿರತಕ್ಕಂಥ ಚಂದ್ರರ ಸಂಚಾರವಾದಾಗ ಬುದ್ಧಿಗೆಡುತ್ತೆ, ಕುಟುಂಬದಲ್ಲಿ ಘರ್ಷಣೆಗಳು ಉಂಟಾಗುತ್ತೆ, ಮಾತು ಬುದ್ಧಿ ಕೆಟ್ಟಾಗ ಕೆಟ್ಟವರಾಗ್ಬಿಡ್ತೀವಿ. ಹೀಗಾಗಿ ಸರಸ್ವತಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಇನ್ನೂ ಬಹಳ ಮುಖ್ಯವಾದ ಅಂಶ ಅಂತಂದರೆ ನೀವು ಕೃಷ್ಣ ಸನ್ನಿಧಾನದಲ್ಲಿ ವಿಶೇಷವಾಗಿ ತುಳಸಿ ಅರ್ಚನೆ ಮಾಡಿಸಿ. ಇವೆರಡೂ ಬೇಕು. ಇವೆರಡರಿಂದ ನಿಮಗೆ ವಿಶೇಷ ಫಲವನ್ನು ಹೊಂದಬಹುದು. ಇಡೀ ವಾರ ಸ್ವಲ್ಪ ನಿರಾಳತೆಯಿಂದ ಇರಬಹುದು. ಇದು 12 ರಾಶಿಗಳ ಫಲ. ಎಸ್ ಶಾಸ್ತ್ರಿಗಳೇ, ಇವತ್ತಿನ ದಿನ 12 ರಾಶಿಗಳ ಇಡೀ ವಾರದ ಭವಿಷ್ಯ ಹೇಗಿದೆ ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಒಳ್ಳೆಯದಾಗಲಿ. ಇದರೊಂದಿಗೆ ಇವತ್ತಿನ ಭಾನುವಾರದ ವಿಶೇಷ ವಾರ ಭವಿಷ್ಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.